ಸೊ ಆಲ್ರೆಡಿ ಈಗ ರಿಸಲ್ಟ್ಸ್ ಬಂದು ಪ್ರೊವಿಷನಲ್ ಲಿಸ್ಟ್ ಬಿಟ್ಟು 5 ತಿಂಗಳಾದ್ರೂ ಸಹ ನಮ್ಗೆ ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ, ನಮ್ಗೆ ಟ್ರೈನಿಂಗ್ ಇನ್ನೂ ಕಳಿಸಿಲ್ಲ. ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ನಮ್ಗೆ ಸಹಕರಿಸಿ ನಮ್ಮ ಭವಿಷ್ಯನ ಸ್ವಲ್ಪ ನಾವು ವೃದ್ಧಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊತಿದೀವಿ ಸರ್. ನನ್ನೊಂದಿಗೆ ಹಾಗೆ ಇನ್ನೊಬ್ರು ಅಭ್ಯರ್ಥಿ ಇದ್ದಾರೆ, ಅವ್ರನ್ನು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, ಈಗಾಗಲೇ 402 PSI ಆದೇಶ ಪ್ರತಿಯನ್ನ ನೀಡಿಲ್ಲ ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದೀರಾ, ಸರ್ಕಾರದ ಗಮನ ಸೆಳೀತಾ ಇದ್ರಿ, ಏನ್ ಹೇಳ್ತೀರಾ? ಯಾಕೆ ಹಿಂದೇಟ್ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅನ್ನುವಂಥದ್ದು? ಸರ್, ಆಕ್ಚುಲಿ ನಮ್ದು ನೋಟಿಫಿಕೇಶನ್ ಆಗಿದ್ದು 2021 ಅಲ್ಲಿ. ಸೊ ಆಲ್ರೆಡಿ ಬೇರೆ ಕಾರಣಾಂತರಗಳಿಂದ ನಮ್ಮ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾ ಬಂದು 2024 ಅಕ್ಟೋಬರ್ 3 ನಮ್ಮ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ಫೈನಲಿ. ಸೊ ಆಲ್ರೆಡಿ ನಮಗೆ 4 ವರ್ಷ ಡಿಲೇ ಆಗಿದೆ. ಸೊ ಆಮೇಲೆ ಒಂದು 3 ತಿಂಗಳಿಗೆ ತುಂಬಾ ಬೇಗ ರಿಸಲ್ಟ್ಸ್ ಕೊಟ್ಟರು, ಪ್ರೊವಿಷನಲ್ ಲಿಸ್ಟ್ನ ಬಿಟ್ಟರು. ಆಮೇಲೆ ತುಂಬಾ ಬೇರೆ ನಮ್ಮ ಹಿಂದಿನ ನೋಟಿಫಿಕೇಶನ್ದು ಕಾರಣಗಳನ್ನ ಇಟ್ಕೊಂಡು ನಮಗೆ ಆರ್ಡರ್ ಕಾಪಿನ ಕೊಡೋದನ್ನ ಸ್ವಲ್ಪ ನಿಧಾನ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಈಗ ರಿಸಲ್ಟ್ಸ್ ಬಂದು ಪ್ರೊವಿಷನಲ್ ಲಿಸ್ಟ್ ಬಿಟ್ಟು 5 ತಿಂಗಳಾದ್ರೂ ಸಹ ನಮಗೆ ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ, ನಮಗೆ ಟ್ರೈನಿಂಗ್ ಇನ್ನೂ ಕಳಿಸಿಲ್ಲ. ಸೊ ಹಾಗಾಗಿ ಅದರದ್ದು ಒಂದು ಸ್ವಲ್ಪ ಸೀರಿಯಸ್ನೆಸ್ ಸರ್ಕಾರದ ಗಮನಕ್ಕೆ ತರುವ ಅಂತ ಅವರು. ಸೊ ನಾವೆಲ್ಲ ಕೂತು ಈಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಟ್ಟು ಎಷ್ಟು ಮಹಿಳಾ ಅಭ್ಯರ್ಥಿಗಳು ಇದ್ದೀರಾ ಅಂತ? ಒಟ್ಟು 402ರಲ್ಲಿ ಒಟ್ಟು ಎಷ್ಟು ಜನ ಮಹಿಳಾ ಅಭ್ಯರ್ಥಿಗಳು ಇರುವಂತದ್ದು ಅಂತ? 78 ಸರ್. ಸೊ 78 ಜನ, ಅದರಲ್ಲಿ ಸುಮಾರು ಜನ ತುಂಬಾ ಆಲ್ರೆಡಿ ಏಜ್ ಬಾರ್ ಆಗಿದೆ, ಬೇರೆ ಎಕ್ಸಾಮ್ಸ್ ನ ತಗೊಳ್ಳೋದಕ್ಕೂ ಏಜ್ ಬಾರ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಚಿಕ್ಕ ಮಕ್ಕಳು ಇರುವಂತವ್ರು ಇದ್ದಾರೆ, ಗರ್ಭಿಣಿಯರಿದ್ದಾರೆ, ಅವರೆಲ್ಲರೂ ಬಂದು ಪಾಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದರ ಅವಶ್ಯಕತೆ ನಮ್ಗೆ ತುಂಬಾನೇ ಇದೆ. ಸೊ ಹಾಗಾಗಿ ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ನಮ್ಗೆ ಸಹಕರಿಸಿ ನಮ್ಮ ಭವಿಷ್ಯನ ಸ್ವಲ್ಪ ನಾವು ವೃದ್ಧಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊತಿದೀವಿ ಸರ್. ಓಕೆ, ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು? ಸರ್ಕಾರ ಮನವಿ ಕೊಟ್ಟರು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು, ಆದೇಶ ಪ್ರತಿ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಮುಂದಿನ ನಿರ್ಧಾರ ಏನು, ನಡೆ ಏನು ಅನ್ನುವಂಥದ್ದು ನಿಮ್ದು? ಸರ್, ನಾವು ಸರ್ಕಾರಕ್ಕೆ ವಿರುದ್ಧವಾಗಿ ಏನು ಮಾಡೋದಿಲ್ಲ. ನಮ್ದೇನಿದ್ರು ವಿ ಬಿಲೀವ್ ಇನ್ ದಟ್ ಪೀಸ್ಫುಲ್ ಪ್ರೊಟೆಸ್ಟ್ ಅಂಡರ್ ಆರ್ಟಿಕಲ್ 21. ಸೊ ನಾವು ಇದೇ ಥರನೇ ಪ್ರೊಟೆಸ್ಟ್ ಮಾಡ್ತೀವಿ. ಸೊ ಅಹಿಂಸಾತ್ಮಕವಾಗೇ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಸೊ ಸರ್ಕಾರ ಆಬ್ವಿಯಸ್ಲಿ ನಮ್ಮ ಬೇಡಿಕೆಗಳನ್ನ ಕನ್ಸಿಡರ್ ಮಾಡುತ್ತೆ. ಸೊ ನಮಗೆ ಹೇಳಿದ್ದಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತ. ಸೊ ಇನ್ನೂ ಸ್ವಲ್ಪ ಬೇಗ ಕೊಡ್ಲಿ ಅಂತ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಓಕೆ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಿಕ್ ಬಯಸ್ತೀರಾ ಈ ಮುಖಾಂತರ? ಕೊನೆಯದಾಗಿ ಏನು ಹೇಳ್ತೀವಿ ಅಂದರೆ, ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮಗೆ ಆರ್ಡರ್ ಕಾಪಿ ಕೊಟ್ಟು ನಮ್ಮನ್ನ ಟ್ರೈನಿಂಗ್ ಕಳ್ಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಇದಿಷ್ಟು ಮಹಿಳಾ ಅಭ್ಯರ್ಥಿಯ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.